ಎಲ್ಲರೂ ಹೇಗಿದ್ದೀರಾ? ಹೋಗ್ಬಿಟ್ಟು ಚೆನ್ನಾಗಿರೋ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7:30 ಆಗಿದೆ. ಹೋಗುದು ಸೊ ಇವತ್ತು ಫ್ರೆಶ್ ಅಪ್ ಆಗಿ ಆಲ್ರೆಡಿ ಬೇಗನೆ ರೆಡಿಯಾಗಿದ್ದೀನಿ. ಬೇಗನೆ ಎದ್ದೆ, ಸ್ನಾನ ಮಾಡಿಕೊಂಡು ಇದು ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಇವತ್ತು ಏನಂದರೆ ಹಬ್ಬ ನಮ್ಮೂರಲ್ಲಿ ಸೋಮಾರಿ ಹಬ್ಬ. ಸೊ ವರ್ಷಕ್ಕೊಂದ್ಸಲ ಮಾಡ್ತಾರೆ, ಎಲ್ಲ ಊರಲ್ಲೂ ಗೊತ್ತಲ್ವ. ಸೊ ನಾನು ನಮ್ಮೂರಲ್ಲಿರೋ ಹಾಗೂ ಹಬ್ಬನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ನಾನು ಅವಾಗಲೇ ಹೇಳಿದ್ದೆ. ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ, ಸೊ ನಮ್ಮೂರಲ್ಲಿ ಹಬ್ಬ ಯಾವ ರೀತಿ ಸೆಲೆಬ್ರೇಷನ್ ಆಗುತ್ತೆ. 2 ದಿನ ಹಬ್ಬ ಆಗುತ್ತೆ, ಸಂಡೇ ಮಂಡೇ 2 ದಿನವೂ ಕೂಡ. ಸೊ ಆದರೆ 2 ದಿನದ್ದು ಒಂದೇ ವೀಡಿಯೋದಲ್ಲಿ ಹಾಕ್ತೀನಿ, ಇಲ್ಲ 2 ವೀಡಿಯೋ ಬರುತ್ತೋ ಅದು ಕೂಡ ಐಡಿಯಾ ಇಲ್ಲ. ಕ್ಲಿಪ್ಪಿಂಗ್ಸ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮುದ್ದು ನಮ್ಮ ನಿಶು ಬೇಬಿ ಇನ್ನೂ ಸ್ನಾನ ಮಾಡಿಲ್ಲ, ಅವ್ನು ಗಬ್ಬು ಮಗ ಆಗಿದ್ದಾನೆ ಅಲ್ವಪ್ಪ. ಸೊ ಅವ್ನು ಕೆಳಗಡೆ ಸ್ನಾನ ಮಾಡಿಸ್ಬೇಕು. ಸೊ ಇವಾಗ ಇದ್ನಲ್ವ, ಸೊ ಹಂಗಿನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನಂಗೆ ಕೆಲಸ ಇದೆ, ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಈ ವಿಡಿಯೋನ ಶೂಟ್ ಮಾಡ್ಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ತುಂಬ ಸ್ವೆಟ್ಟಾಗಿ ಬೇರೆ ಆಗ್ತಾಯಿದ್ದೀನಿ. ಯಾರವ ಹಾಯ್ ಮಾಡಿಬಿಡು, ಗುಡ್ ಮಾರ್ನಿಂಗ್ ಹೇಳು, ಹಾಯ್ ಸೇ ಹಾಯ್. ಹಬ್ಬು ಅಮ್ಮಂಗೆ, ಹಬ್ಬು ಅಮ್ಮಂಗೆ ಮುದ್ದೆ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಬನ್ನಿ. ಫ್ರೆಂಡ್ಸ್, ನಾನು ಇವಾಗ ಕೆಳಗಡೆ ಬಂದು ಫಸ್ಟ್ ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಹೊಸ್ಲಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆ ಅಂತೂ ಫುಲ್ ಡೀಪ್ ಕ್ಲೀನ್ ಮಾಡಿದ್ದೆ. ನಾನು ಫ್ರೈಡೇ ಅಜ್ಜಿ ಮನೆಗೆ ಹೋಗುವಾಗಲೇ ಕ್ಲೀನ್ ಮಾಡಿಬಿಟ್ಟೆ ಹೋಗಿದ್ದೆ. ಯಾಕಂದರೆ ಇನ್ನು ಸ್ಯಾಟರ್ಡೇ ಬರ್ತೀನಿ ಅಂತ ಗೊತ್ತಿತ್ತು, ಇನ್ನು ಸಂಡೇನೇ ಹಬ್ಬ ಅಲ್ವಾ, ಸೊ ಆಗೋದಿಲ್ಲ, ಟೈಮ್ ಇರಲ್ಲ ಅಂತೇಳ್ಬಿಟ್ಟು ಫ್ರೈಡೇನೇ ಫುಲ್ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟೆ ಹೋಗಿದ್ದೆ. ಸೊ ಅದಕ್ಕೇ ಅಡುಗೆ ದೇವ್ರ ಮನೆ ಇನ್ನೇನು ಕ್ಲೀನ್ ಮಾಡೋ ಅಂಥದ್ದೇನಿಲ್ಲ, ದೀಪ ಎಲ್ಲ ತೊಳೆಯೋಂಥದ್ದು ಅವತ್ತೆಲ್ಲ ಮಾಡಿದ್ದೆ. ಈಗ ಫಸ್ಟ್ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೋತಾ ಇದ್ದೀನಿ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ನಾವೀಗ ಫುಲ್ ಡೀಪ್ ಕ್ಲೀನ್ ಮಾಡಿದ್ದೀವಿ ಮನೆಯೇ ಅಂತ ಹೇಳ್ಬೋದು. ಕಿಚನ್ ಐಟಮ್ಸ್ ಪಾತ್ರೆ ಎಲ್ಲ ತೊಳೆದು ಫುಲ್ಲು ಅದನ್ನೆಲ್ಲ ನಾನು ಬ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನೇನು ನಾರ್ಮಲ್ ಆ್ಯಸ್ ಯೂಶ್ವಲ್ ಮನೆ ಕೆಲಸ ಇದ್ದೇ ಇರುತ್ತಲ್ವ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಮಾಡಾದಮೇಲೆ ನಾವು ಮಾರಿ ಹಬ್ಬದ ದಿನ ಈ ರೀತಿ ಫಸ್ಟು ನಳ್ಳಿಗೆ ಮೇಯ್ನಾಗಿ ನೀರು ಬರುತ್ತೆ ನೋಡಿ. ಸೊ ಟ್ಯಾಂಕ್ದ ಥರ ಏನೂ ಅಲ್ಲ, ನಾರ್ಮಲ್ ನಲ್ಲಿ ನೀರು ಬರುತ್ತಲ್ಲ, ಅದಕ್ಕೆ ಈ ರೀತಿ ಮೀಸಲು ನೀರು ತರೋದು ಅಂತ ಹೇಳ್ತೀವಿ. ಸೊ ಈ ರೀತಿ ಫಸ್ಟು ನಳ್ಳಿಗೆಲ್ಲ ಪೂಜೆ ಮಾಡಿ ಹೂ ಮುಡಿಸಿ ಅದಕ್ಕೂ ಹಣ್ಣೆಲ್ಲ ಮುರಿದು ಸೊ ಈ ರೀತಿ ಪೂಜೆ ಮಾಡಬೇಕು. ದೊಡ್ಡದಲ್ಲಿ ಹಂಡೆ ಇದೆ ನೋಡಿ, ಸ್ಟೀಲ್ದು, ಅದರಲ್ಲಿ ತೊಗೊಂಡು ಹೋಗ್ಬೋದು, ಏನಾಗಲ್ಲ. ಬಟ್ ನಾನು ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಇದ್ದರು, ಸ್ನಾನ ಮಾಡಿದ್ರಲ್ವ, ಸೊ ಎತ್ಕೊಂಡು ಹೋಗ್ಬೋದಿತ್ತು ಆರಾಮ್ಸೆ. ತುಂಬ ನೀರು ತುಂಬಿಕೊಂಡು ಪೂಜೆ ಮಾಡಿಕೊಟ್ಟೆ, ಅವ್ರು ಎತ್ಕೊಂಡು ಹೋದರು. ಬಟ್ ಇವಾಗ ಅಲ್ಲಿ ಇನ್ನೂ ಯಾರು ಸ್ನಾನ ಮಾಡಿರಲಿಲ್ಲ, ಸೊ ಮಾವನೂ ಇರಲಿಲ್ಲ. ಸೊ ಅದಕ್ಕೆ ನನ್ನ ಕೈಲಿ ಅಷ್ಟು ದೊಡ್ಡದು ಹೆಂಗೆ ಎತ್ತಕ್ಕಾಗುತ್ತೆ. ಸೊ ಅದಕ್ಕೋಸ್ಕರ ಅತ್ತೆ ಏನಂದರು, ಪರವಾಗಿಲ್ಲ, ಸ್ಟೀಲ್ದು ಚೊಂಬು ಇದೆಯಲ್ಲ ಅದನ್ನೊಂದನ್ನು ಇಟ್ಕೊ ಪಕ್ಕದಲ್ಲಿ, ಚೌರ್ಗೆ ಇಡೋ, ಅದೆರಡಕ್ಕೂ ಪೂಜೆ ಮಾಡಿ ಇಡೋ ಅಂತ ಹೇಳಿದ್ರು. ಸೊ ಈ ನೀರನ್ನ ನಾವು ಈಗ ಪೂಜೆ ಎಲ್ಲ ಮಾಡಿಕೊಂಡು ಮನೆ ಒಳಗಡೆ ತೊಗೊಂಡೋಗ್ಬೇಕು. ಈ ನೀರನ್ನೇ ನಾವು ಇವತ್ತು ಊಟಕ್ಕೆ ಬಳಸಬೇಕಾಗಿರುವಂಥದ್ದು. ಇವತ್ತೇನು ಅಡುಗೆ ಮಾಡ್ತೀವಿ, ಸೊ ಅದಕ್ಕೇ. ಸೊ ಈ ನೀರೆಲ್ಲ ತೊಗೊಂಡು ಅದಾದಮೇಲೆ ನೆಕ್ಸ್ಟು ನಾವು ತಮ್ಮಡಮ್ಮ ಅಂತ ಇರ್ತಾರೆ, ಸೊ ಅವ್ರಿಗೆ ಅಕ್ಪಡಿ ಕೊಡ್ತೀವಿ. ಬಟ್ ಈ ಸಲ ಅಕ್ಪಡಿ ಕೊಡ್ತಾಯಿಲ್ಲ, ಯಾಕಂದರೆ ಈಗ 1-2 ಮಂತ್ಸ್ 3 ಮಂತ್ಸ್ ಬ್ಯಾಕು ನಾವು ಫುಲ್ಲು ಏನೋ ರಿಲೇಷನ್ದು ಸೂತ್ಕೆಲ್ಲ ಇತ್ತು ಅಂತೇಳ್ಬಿಟ್ಟು ಅವಾಗ ಎಲ್ಲ ಕ್ಲೀನ್ ಮಾಡಿದಾಗ ಅಕ್ಪಡಿ ಕೊಟ್ಟಿದ್ವಿ. ಸೊ ವರ್ಷಕ್ಕೆ ಒಂದೇ ಸಲ ಕೊಡಬೇಕು, ಪದೇ ಕೊಡೋಂಗಿಲ್ಲ. ಏನು ಬೇಡ ಈ ಸಲ ಅಕ್ಪಡಿ ಕೊಡೋದು ಅಂತ ಅತ್ತೆ ಹೇಳಿದ್ರು. ಸೊ ಅದಕ್ಕೋಸ್ಕರ ಅಕ್ಪಡಿ ಎಲ್ಲ ಏನು ಕೊಡೋದಿಲ್ಲ. ಈ ಸಲ ಮೀಸಲು ನೀರು ತೊಗೊಂಡೋಗ್ಬಿಟ್ಟು ಜಸ್ಟ್ ಅದರಲ್ಲಿ ಅಡುಗೆ ಮಾಡೋವಂಥದ್ದು. ಸೊ ಅಕ್ಪಡಿ ಕೊಡೋದೇನು ಅಂತಂದರೆ ನೆಕ್ಸ್ಟ್ ಯಾವಾಗಲಾರು ಕೊಟ್ಟಾಗ ನಾನು ವೀಡಿಯೋ ಮಾಡಿ ಶೂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಅದಕ್ಕೆ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ, ಸೊ ತೊಗೊಂಡೋಗೋದಕ್ಕೆ. ಹಾಗೇನಿದ್ರು ನಾನು ಮದುವೆ ಆಗಿ 5 ಇಯರ್ಸ್ ಆಗಿರ್ಬೋದು, ಬಟ್ ನಾನು ಇದು ಸೆಕೆಂಡ್ ಟೈಮ್ ಈ ರೀತಿ ಎಲ್ಲ ಪೂಜೆ ಮಾಡ್ಕೊಂಡು ತೊಗೊಂಡೋಗ್ತಾರ ಅಂಥದ್ದು. ಆ್ಯಸ್ ಯೂಶುವಲ್ ನನ್ನ ಲಾಸ್ಟ್ ವ್ಲಾಗೆಲ್ಲ ನೋಡಿದರೆ, ಲಾಸ್ಟ್ ಇಯರ್ ವ್ಲಾಗ್ ಗೊತ್ತಿರುತ್ತೆ. ಯಾಕಂದರೆ ಬಾಣಂತನ, ಪಾಪು, ಪ್ರೆಗ್ನೆಂಟ್, ಅದು ಇದು ಅಂತೇಳಿ ನಾನು ಈ ಥರ ಎಲ್ಲ ಪೂಜೆ ಮಾಡೇ ಇರಲಿಲ್ಲ ಅವಾಗಿಂದ. ಸೊ ಇದು ಸೆಕೆಂಡ್ ಟೈಮ್ ಅಂತ ಹೇಳ್ಬೋದು. ಸೊ ನಾನು ಪೂಜೆ ಎಲ್ಲ ಮಾಡ್ತಾ ಇದ್ನಲ್ಲ, ಸೊ ಅತ್ತೆ ಬಂದು ಈ ಕಡೆ ಇಟ್ಟಿದ್ದು ಹಿಂಗೆ ಇಡಬಾರ್ದು, ಸೂರ್ಯ ಕಡೆ ಇಡಬೇಕು, ಸೊ ಈ ಥರ ಹಿಂಗೆ ತಿರುಗಿಸಿ ಇಡು ಅಂತೆಲ್ಲ ಹೇಳಿದ್ರು. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸೊ ಈ ಕಡೆ ತಿರುಗಿಸ್ಕೊಂಡೆ. ಸೊ ನೋಡ್ತಾ ಇರ್ಬೋದು, ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ನೀರೆಲ್ಲ ತುಂಬಿಸ್ಕೊಂಡು ನೀಟಾಗಿ ಅಲ್ಲೆಲ್ಲ ತೊಳ್ಕೊಂಡು ಸೊ ಮಡಿ ನೀರೆಲ್ಲ ಇಟ್ಕೊಂಡು ನೀಟಾಗಿ ಇವಾಗ ಪೂಜೆ ಮಾಡ್ತಾ ಇದ್ದೀವಿ. ಸೊ ನಾವು ಮಾರಿ ಹಬ್ಬದ ದಿನ ಇದೇ ರೀತಿ ಹಾಗೆಯೇ ಇದೇ ನೀರಲ್ಲಿ ಕೂಡ ನಾವು ಇವತ್ತು ನೈಟ್ ತಂಬಿಟ್ಟು ಕೂಡ ಮಾಡ್ತೀವಲ್ವ. ಸೊ ಇದೇ ನೀರನ್ನ ಸೊ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು. ದೇವ್ರಿಗೆ ಯಾವುದೇ ರೀತಿ ಎಂಜಲು ಮಾಡಬಾರ್ದು, ನೀರೆಲ್ಲ ತೊಗೊಂಡೋಗಿರ್ತೀವಲ್ಲ ಇದನ್ನು. ಸೊ ಅಡುಗೆಗೂ ಯೂಸ್ ಮಾಡಿಕೊಂಡು ಹಾಗೆಯೇ ದೇವ್ರಿಗೂ ಕೂಡ ಎತ್ತಿಡಬೇಕು. ಅಡುಗೆಗೆ ಮೀನ್ಸ್ ಇದೆ ಫುಲ್ ಇದೇ ಹಾಕಬೇಕು ಅಂತೇನಿಲ್ಲ, ಬಟ್ ಸ್ಟಾರ್ಟಿಂಗ್ ಇದನ್ನೇ ಯೂಸ್ ಮಾಡಬೇಕು. ಹಾಗೆಯೇ ದೇವ್ರಿಗೆ ಮಾತ್ರ ಇದೇನೇ ಹಾಕಬೇಕು. ಯಾಕಂದರೆ ನಾವು ಎಂಜಲು ಮಾಡಿದ್ದು ನಾವು ತೊಗೊಂಡು ಯೂಸ್ ಮಾಡಿರೋವಂಥದ್ದು ನೀರೆಲ್ಲ ಯೂಸ್ ಮಾಡಬಾರ್ದು ದೇವರಿಗೆ. ಸೊ ಅದಕ್ಕೆ ಸಪ್ರೇಟ್ ಒಂದು ಚೌರಿಗೆಲ್ಲ ಹಂಗೆ ಇಟ್ಬಿಟ್ಟಿದ್ದೆ ನಾನು. ಸೊ ನೈಟ್
ನೈಟ್ ತಂಬಿಟ್ಟು ಮಾಡೋದಕ್ಕೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಎದ್ದು ಬಂದು ನೋಡ್ತೀನಿ, ನೀರೇ ಬರ್ತಿರಲಿಲ್ಲ. ನಲ್ಲಿಲಿ ಹೇಳ್ಬೇಕಂದ್ರೆ ನಾನು ಅಯ್ಯೋ ಯಾಕಪ್ಪ ಈ ನೀರು ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಹೊಸ್ಲಿಗೆ ಅಷ್ಟನ್ನ ಕುಂಕುಮ ಇಟ್ಕೊಂಡು ರೆಡಿನಾರು ಮಾಡೋಣ, ಹೂವೆಲ್ಲ ಮುಡಿಸಿ ದೇವ್ರ ಮನೆ ಅಷ್ಟರಲ್ಲಿ ಬರುತ್ತೇನೋ ಅಂತ ಅಂದ್ಕೊಂಡು ಹೊಸ್ಲಿಗೆಲ್ಲ ಅಷ್ಟನ್ನ ಕುಂಕುಮ ಇಕ್ತಾ ಇದೆ. ಕರೆಕ್ಟಾಗಿ ಅಷ್ಟರಲ್ಲಿ ನೀರು ಬಂತು. ಸೊ ಸದ್ಯ ಬಂತಲ್ಲ ಫಸ್ಟ್, ಆಮೇಲೆ ಮತ್ತೆ ನೀರೇನಾದರೂ ಬರ್ದು ಹೋಗ್ಬಿಟ್ಟದು ಅಂತ ಹೇಳ್ಬಿಟ್ಟು ಫಸ್ಟ್ ನೀರು ಇಟ್ಕೊಂಡು ಮೀಸಲು ನೀರು ತೊಗೊಂಡು ಬಂದೆ. ಸೊ ಮೀಸಲು ನೀರು ತಂದುಬಿಟ್ಟು ಇವಾಗ ಅಡುಗೆಗೆ ಸ್ವಲ್ಪ ಫಸ್ಟು ಇಟ್ಬಿಟ್ಟು ಹೊಂಟೋಗ್ಬಿಡೋಣ, ಆಮೇಲೆ ಪೂಜೆ ಮಾಡಾದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಸೊ ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಏನೇನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಪಾಯಸ, ಅನ್ನ, ಸಾಂಬಾರು. ಸೊ ಏನೇನು ಮಾಡಿದೆ ಅಂತ ಈ ವ್ಲಾಗ್ನ ಎಂಡ್ ತನಕ ನೋಡಿ, ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ ನಾನು ಏನೇನು ಐಟಮ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಮೀಸಲು ನೀರು ತಂದ ತಕ್ಷಣ ಈ ರೀತಿ ಮಾಡೋಂಗಿಲ್ಲ, ಅಕ್ಪಡಿ ಕೊಟ್ಬಿಟ್ಟು ಅವರು ಒಂದು ಹೂ ಬತ್ತಿ ಎಲ್ಲ ಕೊಡ್ತಾರೆ. ಅದನ್ನೆಲ್ಲ ಮತ್ತೆ ನಾವು ಅಡುಗೆ ಮಾಡ್ತೀವಲ್ಲ, ಸೊ ಅದಕ್ಕೆಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ನಾವು ಅಡುಗೆ ಮಾಡಬೇಕು. ಪೂಜೆ ಎಲ್ಲ ಮಾಡಾದಮೇಲೆ ಮನೇಲಿ ಸೊ ಅವ್ರ ಹತ್ರ ಇಸ್ಕೊಂಡು ಬಂದಾದಮೇಲೆ ಬಟ್ ಈ ಸಲ ಅದೇ ನಾನು ಹೇಳಿದಾಗೆ ಅಕ್ಪಡಿ ಕೊಟ್ಟಿಲ್ವಲ್ಲ, ಸೊ ಅದಕ್ಕೋಸ್ಕರ ಫಸ್ಟು ಅಡುಗೆನೇ ಇದು ಮಾಡ್ತಾಯಿದ್ದೀನಿ. ಈಗ ನೋಡ್ತಾ ಇರ್ಬೋದು ಪೂಜೆನೂ ಆಯಿತು. ಸೊ ಪೂಜೆ ಆಗೋಷ್ಟರಲ್ಲಿ ಸ್ವಲ್ಪ ಒಂದು 50% ಅಡುಗೆಗೆ ಏನು ಬೇಕು ಅದನ್ನೆಲ್ಲ ಕೂಗಿಸ್ಕೊಂಡಿದ್ದೆ, ಆಮೇಲೆ ಕಂಪ್ಲೀಟ್ ಮಾಡಿದೆ. ಸೊ ಈಗ ಕಂಪ್ಲೀಟಾಗಿ ಅಡುಗೆ ಆಗಿದೆ. ಏನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಪಾಯಸ ಮಾಡಿದ್ದೀನಿ. ಸೊ ಪಾಯಸ ಹಾಗೆಯೇ ನುಗ್ಗೆಕಾಯಿ ಹಾಕಿ ಬೇಳೆ ತರಕಾರಿ ಸಾಂಬಾರು ಮಾಡಿದೆ, ಹಾಗೆಯೇ ರೈಸ್ ಕೂಡ ಮಾಡಾಯಿತು. ಸೊ ಇಷ್ಟು ಕಂಪ್ಲೀಟಾಗಿ ಹಬ್ಬದ ಅಡುಗೆ ಮುಗಿಸ್ದೆ. ಮುಗಿಸಿ ನಮ್ಮ ಮನೇಲಿ ಇವಾಗ ಅಮ್ಮನ ಮನೆಗೆ ಬಂದೆ, ನೋಡ್ತಾ ಇರ್ಬೋದು. ಸೊ ಅಮ್ಮನ ಮನೆಗೆ ಬಂದು ಕೂತಿದ್ದೀನಿ, ಅಲ್ಲಿ ಪೂಜೆ ಮಾಡಿದ್ದಾರೆ. ಸೊ ಇಲ್ಲಿ ಜೋಗಯ್ಯನ ಕರೀತಾರೆ, ಪೂಜೆ ಮಾಡ್ತಾರೆ. ಸೊ ಬೆಳಗ್ಗೆನೇ ಬೇಗನೆ ಬರಬೇಕಿತ್ತು, ಇವಾಗಲ್ಲಮ್ಮ ಮತ್ತೆ ಇಲ್ಲಿ ಬಂದು ಅಲ್ಲೋಗಿ ಓಡಾಡ್ಕೊಂಡು ಏನಿಲ್ಲ 2 ಮಿನಿಟ್ಸ್ ಬಂದು ಹೋಗ್ಬೋದು. ಬಟ್ ನನಗೆ ರಿಸ್ಕ್ ಅಂತ ಅನಿಸುತ್ತೆ, ಅಲ್ಲೂ ಕೂಡ ಒಬ್ಬಳೇ ಮಾಡಿ ಟಯರ್ಡ್ ಆಗ್ತೀನಲ್ವಾ. ಸೊ ಅದಕ್ಕಿಂತ ಇಲ್ಲ, ಒಟ್ಟಿಗೆ ಅಲ್ಲೆಲ್ಲ ಮಾಡಿ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಂದೆ. ಕರೆಕ್ಟಾಗಿ ಈಗ 11:30 ಆಗಿದೆ ಟೈಮು. ಸೊ ಎಲ್ಲ ಮುಗಿಸಿ ನಾನು ಕೂಡ ಊಟ ಮಾಡಿ ಸೊ ಬಂದೆ ಇಲ್ಲಿಗೆ ತಿಂಡಿಗೆ ಬಾ ಅಂದರು. ಅದು ಯಾಕೆ ಪೂಜೆ ಮಾಡಿ ಹಬ್ಬ ಮಾಡಿ ಸೊ ನಮ್ಮ ಮನೇಲಿ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಆಮೇಲೆ ತಿಂದ್ರಾಯ್ತು, ಊಟ ಮಾಡಿದ್ರೆ ಆಯಿತು. ಸೊ ಅಮ್ಮ ಏನೇನು ಮಾಡಿದ್ದಾರೆ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬಂದೆ. ನನ್ನ ಮಗ ಅಂತೂ ಹೊರಗಡೆ ಎಲ್ಲ ನೀಟಾಗೆಲ್ಲ ಇದು ಮಾಡಿದ್ದಾರೆ, ಅದೇನೋ ಒರೆಸ್ತೀನಿ ಅಂತ ಹೇಳ್ಬಿಟ್ಟು ನೆಲ ಏನೇನೋ ಮಾಡ್ತಾ ಇದ್ದಾನೆ. ಈಗ ನಮ್ಮ ಅಮ್ಮ ಬಂದರೆ ಬೈತಾರೆ ಅವನಿಗೆ, ನೋಡೋಣ. ಸೊ ನಿಶುನು ಕೂಡ ಅಣ್ಣ ಅಂತ ಹೇಳ್ಬಿಟ್ಟು ಅವನ ಜೊತೆ ಆಟಾಡೋಕ್ಕೆ ಹೋದ. ನನ್ನ ಹಸ್ಬೆಂಡ್ ಬಂದಿಲ್ಲ, ಅವ್ರು ಆಮೇಲೆ ಬರ್ತಾರೆ. ಅವರು ಎಲ್ಲ ಹೊರಗಡೆ ಹೋಗಿದ್ದಾರೆ, ಇವತ್ತು ರೈಸ್ ಇದೆ ಅಂತ ಹೇಳ್ಬಿಟ್ಟು. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡ್ದಂತೆ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ರೆಡಿಯಾಗಿದ್ದೀನಿ ಟೆಂಪಲ್ಗೆ ಹೋಗೋದಕ್ಕೆ. ನೋಡ್ಬೋದು ಸಿಂಪಲಾಗಿ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಟೈಮ್ ಬಂದು ಆಲ್ರೆಡಿ 8:30 ಆಗಿರಬೇಕು. ಟೈಮ್ ಪರ್ಫೆಕ್ಟಾಗಿ ನೋಡಿಲ್ಲ, ಆಮೇಲೆ 8 o'clock ಮೇಲೆ ಆಗಿದೆ ಅಂತ ಗೊತ್ತು. ಸೊ ಬೇಗ ರೆಡಿಯಾಗಿದ್ದೀನಿ, ಹೋಗಬೇಕು. ಆಮೇಲೆ ಇಷ್ಟೊತ್ತಿಗೆ ಹೋಗುವಂಥದ್ದು ನೈಟ್ ಇವಾಗ ತಬ್ಬಿಟ್ಟು ತೊಗೊಂಡು ಹೋಗಬೇಕು. ಸೊ ಬನ್ನಿ, ಆದರೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫುಲ್ ಡೀಟೇಲಿಂಗಾಗಿ ವೀಡಿಯೋ ಮಾಡೋದಕ್ಕಾಗಲ್ಲ, ನಮ್ಮೂರಲ್ಲಿ ತುಂಬ ಜನ ಇರ್ತಾರಲ್ವಾ. ಆಮೇಲೆ ಅವ್ರ ಮುಂದೆಲ್ಲ ಕ್ಯಾಮ್ರಾ ಇಟ್ಕೊಂಡು ಏನು ನಿಂತ್ಕೊಳ್ಳೋದು ಅಂತ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡೋಣ ಎಷ್ಟು ಶೂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇನ್ನು ಅಮ್ಮನ ಮನೆಗೆ ಹೋದ್ಮೇಲೆ ಅಂತೂ ಬ್ಲಾಗ್ನ ಏನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಟಯರ್ಡ್ ಆಗಿಬಿಟ್ಟಿದ್ನಲ್ಲ, ಹೋಗಿ ರೆಸ್ಟ್ ಮಾಡೋದೇ ಆಯ್ತಲ್ಲಿ, ಇನ್ನೇನು ಕಂಟಿನ್ಯೂ ಮಾಡಲಿಲ್ಲ. ಸೊ ಬನ್ನಿ ಈಗ ಟೆಂಪಲ್ಗೆ ಹೋಗ್ತಾ ಹೊಂತವೆ. ಸೊ ನಮ್ಮೂರಲ್ಲಿ ಯಾವ ರೀತಿ ಹಬ್ಬ ಮಾಡ್ತಾರೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡ್ಬೋದು ಪೂಜೆ ತಟ್ಟೆನೂ ಕೂಡ ರೆಡಿಯಾಗಿದೆ. ಸೊ ನಾನು 8:30ಗೆ ಕೆಳಗಡೆನೂ ಕೂಡ ರೆಡಿಯಾಗಿ ಬಂದೆ. ಸೊ ಇನ್ನೇನು ಹೊರಡಬೇಕಿತ್ತು, ಅಷ್ಟೇ ನನ್ನ ಹಸ್ಬೆಂಡ್ ಹೋಗಿದ್ರಲ್ಲ, ಕಾಲ್ ಮಾಡಿದ್ರು ಅವರನ್ನೇ, ಬರ್ತಿದ್ದೀರಾ ಏನೋ ಅಂತ. ಇಲ್ಲ ಇವಾಗ ಹೊರಡಬೇಕು ಅಂತ ಹೇಳಿದೆ. ಸೊ ಬರೋದಿದ್ರೆ ಬನ್ನಿ, ಇಲ್ಲಾಂದರೆ ಇನ್ನೂ ಒಂದು 1/2 hour ಲೇಟಾಗೆ ಬಿಟ್ಕೊಂಡು ಬನ್ನಿ, ಯಾಕಂದರೆ ತುಂಬ ರಶ್ ಇದೆ, ತುಂಬ ದೂರ ಕ್ಯೂ ನಿಂತಿದ್ದಾರೆ ಅಂತ ಹೇಳಿದ್ರು. ಸೊ ಇಟ್ಸ್ ಓಕೆ, ಹೆಂಗಿದ್ರು ನಮ್ಮೂರಲ್ಲೇ ಇಲ್ವಾ. ಸೊ ಲೇಟಾಗೆ ಹೋಗೋಣ, ಸುಮ್ಮನೆ ಯಾಕೆ ಕ್ಯೂಗಳೆಲ್ಲ ನಿಂತ್ಕೊಂಡು ಹೋಗೋದು ಬಂದರು, ಮನೇಲೇ ಒಂದು 1/2 hour ಕೂತ್ಕೊಂಡು ಹೋದರೆ ಆರಾಮ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಂದ್ವಿ. ಇವಾಗ ನಾವು ಬಂದಾಗ 9:30 ಅಂತ ಹೇಳ್ಬೋದು ಟೆಂಪಲ್ ಹತ್ರ. ಏನಿಲ್ಲ, ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಬರ್ತೀನಲ್ಲ ಅಷ್ಟೇ ದೂರ, ಒಂದು 2 minutes ಅಮ್ಮನ ಮನೆ ಹತ್ರ ಅಲ್ವಾ ಈ ದೇವಸ್ಥಾನ. ಸೊ ಅದಕ್ಕೋಸ್ಕರ ಸೊ ಬಂದ್ವಿ, 9:30ಗೆ ಬಂದ್ವಿ. ಅಷ್ಟೊಂದೇನು ರಶ್ ಇರಲಿಲ್ಲ. ಸೊ ಆರಾಮ್ಸೆ ಹೋದ್ವಿ. ಸೊ ಏನಾದರೂ ಬೇಗ ಬಂದಿದ್ರೆ ಸ್ವಲ್ಪ ತುಂಬ ದೂರ ಕ್ಯೂ ನಿಂತಿತ್ತಂತೆ, ಸೊ ನಿಂತ್ಕೋಬೇಕಿತ್ತು ಅಷ್ಟೇ. ಸೊ ನಾವು ಯಾವಾಗಲೂ ಅಷ್ಟೇ ಒಂದೊಂದು ಟೈಮ್ ಲೇಟಾಗೆ ಹೋಗ್ತೀವಿ, ಯಾಕಂದರೆ ರಶಲ್ಲಿ ನಿಂತ್ಕೊಳ್ಳೋದ್ಕಿಂತ ಆರಾಮ್ಸೆ ನಿಧಾನಕ್ಕೆ ಹೋಗಿದ್ದು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಸುಮ್ಮನೆ ನೂಕಾಡ್ತಾರಲ್ವ, ಹಿಂಸೆ ಅನಿಸುತ್ತೆ, ನೀಟಾಗಿ ದೇವ್ರು ನೋಡೋದಕ್ಕೂ ಆಗೋಲ್ಲ. ಹಾಗೆ ನೋಡ್ತಾ ಇರ್ಬೋದು ನಮ್ಮೂರು ದೇವಸ್ಥಾನನ ನೀವು. ನನಗಂತೂ ಹುಟ್ಟಿದ್ದು ಇದೇ ಊರಲ್ಲೂ, ಮದುವೆ ಆಗಿರೋದು ಕೂಡ ಇದೇ ಊರಿಗಾಗಿರೋದ್ರಿಂದ ನನಗೆ ತುಂಬ ಮೆಮೋರೀಸ್ ಇದೆ ಅಂತ ಹೇಳ್ಬೋದು. ಎಲ್ಲ ಹಬ್ಬಗಳಲ್ಲಾಗಿರ್ಬೋದು, ಎಲ್ಲತ್ರಲ್ಲೂ ಕೂಡ. ಯಾಕಂದರೆ ನಮಗೆ ಚಿಕ್ಕದ್ರಲ್ಲೂ ಅಷ್ಟೇ. ಸೊ ಹಬ್ಬ ಬಂತು ಅಂದರೆ ಅವಾಗ ಒಂಥರ ಖುಷಿ, ಸೊ ಅವಾಗಿನ ಎಕ್ಸೈಟ್ಮೆಂಟೇ ಬೇರೆ ಅಂತ ಹೇಳ್ಬೋದು. ಸೊ ಇವಾಗ ಮದುವೆ ಆದಮೇಲೂ ಕೂಡ ಅದೇ ಊರಲ್ವ, ಸೊ ಇನ್ನೂ ಏನೋ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ನನಗೆ.
ನಾನು ಟೆಂಪಲ್ ಹತ್ರ ನಿಶು ಬೇಬಿನ ಕರ್ಕೊಂಡು ಬಂದಿರಲಿಲ್ಲ. ಸೊ ಚಿರುನ ಮಾತ್ರ ಕರ್ಕೊಂಡು ಬಂದಿದ್ದು. ಚಿರು ಅವ್ರ ಪಪ್ಪನ ಹತ್ರ ಹೋದ. ಸೊ ನಿಶು ಯಾಕಂದರೆ ಲೇಟ್ ಆಗಿತ್ತಲ್ವ, ಸೊ ಅವ್ನು ಆರಾಮ್ಸೆ ಮನೇಲಿ ಮಲ್ಕೊಳ್ಳಿ, ಮಾರ್ನಿಂಗ್ ಕರ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿರಲಿಲ್ಲ ಅವನ್ನ. ಸೊ ನೋಡ್ತಾ ಇರ್ಬೋದು ಅಕ್ಕಪಕ್ಕ ನಮ್ಮೂರಲ್ಲಿ ಏನಂದರೆ ಒಂದೇ ಕಡೆ ಎಲ್ಲ ದೇವಸ್ಥಾನವೂ ಇದೆ. ಸೊ ಬೇರೆ ಬೇರೆ ಒಂದು 2 ಕಡೆ ಹೆಣ್ಣು ದೇವ್ರು ಮಾತ್ರ ಬೇರೆ ಕಡೆ ಇರೋದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನ ಒಂದು 3-4 ದೇವಸ್ಥಾನ ಎಲ್ಲ ಒಂದೇ ಕಡೆ ಇದೆ. ಸೊ ಏನೋ ಒಂಥರ ಎಲ್ಲ ದೇವಸ್ಥಾನಕ್ಕೂ ಕೂಡ ಲೈಟೆಲ್ಲ ಹಾಕಿದ್ದಾರೆ, ಏನೋ ಒಂಥರ ಚೆಂದ. ಸೊ ಬೇರೆ ಬೇರೆ ದೂರ ಏನೋ ಹುಡ್ಕೊಂಡು ಹೋಗಬೇಕು ಅನ್ನೋಂಥದ್ದೇ ಇಲ್ಲ ನಮ್ಮೂರಲ್ಲಿ. ಸೊ ಒಂದು ಕಡೆಗೆ ಬಂದರೆ ಸೊ ಎಲ್ಲ ದೇವರು ಸಿಗುತ್ತೆ ಅಂತ ಹೇಳ್ಬೋದು. ನಾವು ಸ್ಕೂಲ್ಗೆ ಹೋಗೋ ಟೈಮಿಂದ ಈ ರೀತಿ ಎಲ್ಲ ಕ್ಯೂ ಎಲ್ಲ ಇರ್ತಿರಲಿಲ್ಲ ಆವಾಗ ದೇವಸ್ಥಾನದ ಹತ್ರ. ಸೊ ನಾರ್ಮಲಾಗಿ ಹೋಗ್ತಾಯಿದ್ವಿ. ಸೊ ಅವಾಗ ಎಷ್ಟು ನೂಕಾಡ್ತಾಯಿದ್ರು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ನೂಕಾಡ್ತಾಯಿದ್ರು. ದೇವಸ್ಥಾನದ ಹತ್ರ ಹೋಗುವಾಗ ಅಲ್ಲೇ ಒಂದು ಜಗಲಿ ಇದೆ, ಅದ್ರ ಮೇಲೆ ನಿಂತ್ಕೊಂಡ್ರೆ ಎಷ್ಟು ನೂಕಾಡ್ತಾಯಿದ್ರು ಗೊತ್ತಾ. ನಾವು ಚಿಕ್ಕವರಲ್ವ ಆವಾಗ ನೂಕಾಡೋದೇ ಏನೋ ಒಂಥರ ಖುಷಿ, ಚೆನ್ನಾಗಿರ್ತಿತ್ತು. ಸೊ ನೂಕಾಡಬೇಕು ಅಂತ ರಶ್ ಇದ್ದಾಗಲೇ ಬರ್ತಿದ್ವಿ. ಸೊ ಅವೆಲ್ಲ ಏನೋ ಒಂಥರ ಮೆಮೊರಿ, ನೆನೆಸ್ಕೊಂಡ್ರೆ ನಗು ಬರುತ್ತೆ. ಅವಾಗ ಈ ರೀತಿ ಎಲ್ಲ ಕ್ಯೂ ಅಲ್ಲೆಲ್ಲ ಹೋಗ್ತಾ ಇರಲಿಲ್ಲ. ಒಂದು 6th 7th ನಾನಿದ್ದಾಗ ಆ ಟೈಮಲ್ಲೆಲ್ಲ ಈ ರೀತಿ ನಿಜವಾಗ್ಲೂ ಕ್ಯೂ ಇರಲಿಲ್ಲ. ಸೊ ನಾನು ಅದನ್ನು ಯಾವಾಗಲೂ ನೆನೆಸ್ಕೋತೀನಿ, ಪ್ರತಿ ವರ್ಷ ನೆನೆಸ್ಕೋತೀನಿ. ಸೊ ನಾನು ಯಾವಾಗಲೂ ನನ್ನ ಬ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ ನನ್ನ ಚೈಲ್ಡ್ಹುಡ್ ಬೆಸ್ಟಿ ಅಂತ, ಚೆಂದು ಅಂತ. ಸೊ ಅವಳು ನಾನು ಎಲ್ಲ ಮಾತಾಡ್ಕೊಂಡು ಬರ್ತಿದ್ವಿ. ಇದೇ ಥರ ನೈಟ್ ಈ ಥರ ಹಾಕೋಬೇಕು, ಬೆಳಿಗ್ಗೆ ಈ ರೀತಿ ಹಾಕೋಬೇಕು, ಇಷ್ಟು ಬೇಗ ಹೋಗಬೇಕು, ಅಲ್ಲಿ ನೂಕಾಡೋದೇ ಏನೋ ಒಂಥರ ಚೆಂದ, ನಗು ಬರ್ತಿತ್ತು ನಮಗೆ. ಸೊ ಈ ಥರ ಎಲ್ಲ ಮೆಮೊರೀಸ್ ಒಂಥರ ಅದನ್ನು ಆ ಪ್ಲೇಸ್ಗೆ ಹೋದಾಗ ಅದು ಇನ್ನೂ ತುಂಬ ನೆನಪಾಗುತ್ತೆ ಅಂತ ಹೇಳ್ಬೋದು. ಅಲ್ಲಿ ಪಕ್ಕದಲ್ಲಿ ಕಾಣ್ತಿದೆ ನೋಡಿ ನನ್ನ ರೈಟ್ ಸೈಡಲ್ಲಿ. ಸೊ ಮುಂದೆ ಅಲ್ಲೇ ಜಗ್ಲಿ ಇದ್ದಿದ್ದು. ಸೊ ಅಲ್ಲಿ ನಿಂತ್ಕೊಂಡು ಎಷ್ಟು ನೂಕಾಡ್ತಿದ್ವಿ ಅಂದರೆ ಅದು ಈಗಲೂ ಕೂಡ ನಾನು ಎಡಿಟ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋವಾಗಲೂ ನಂಗೆ ತುಂಬ ನಗು ಬರುತ್ತೆ. ಸೊ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಆವಾಗಿನ ನಮ್ಮ ಮೆಮೊರೀಸ್ ಅಂತೆಲ್ಲ ಹೇಳಿಬಿಟ್ಟು. ಸೊ ಇಷ್ಟು ಹೊರಗಡೆ ಇಷ್ಟೊಂದು ಫ್ರೀಯಾಗಿ ಹೋದ್ವಿ, ಬಟ್ ಒಳಗಡೆ ಅಂತೂ ದೇವ್ರು ನೋಡೋಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲ ಮುಂದೆನೇ ಹೋಗಿ ನಿಂತ್ಕೋತಾ ಇದ್ರು. ಇವಾಗಲಾದರೂ ಈ ರೀತಿ ಹೊರಗಡೆ ಡೋರ್ ಹತ್ರನಾರು ಈ ರೀತಿ ಹೋಗ್ತಾ ಇದ್ದೀವಿ ಆರಾಮ್ಸೆ. ಬಟ್ ಅವಾಗ ಹೆಂಗಿತ್ತು ಅಂತ ಹೇಳಿದ್ರೆ ಯಾರು ಹೋಗ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟೊಂದು ನೂಕಾಡ್ತಾ ಇದ್ವಿ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿತ್ತು ಆವಾಗ್ಲಿಂದೇ ನನಗೆ. ಇವಾಗಲಿಗೆ ಹಬ್ಬದಕ್ಕಿಂತ ತುಂಬ ಚಿಕ್ಕ ವಯಸ್ಸಲ್ಲೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೆ, ತುಂಬ ಇಷ್ಟ ಆಗ್ತಿತ್ತು. ಸೊ ನಾನು ಹೇಳ್ದಾಗೆ ದೇವ್ರ ಮುಂದೆ ಎಷ್ಟೊಂದು ಜನ ನಿಂತಿದ್ದಾರೆ, ಸೈಡ್ಗೆ ಹೋಗ್ತಾ ಇರಲಿಲ್ಲ ನೋಡ್ದಂಗೆ. ಸೊ ದೇವ್ರನ್ನೂ ಕೂಡ ನಾನು ನಿಮ್ಮ ಜೊತೆ ಕ್ಲಿಯರಾಗಿ ಶೇರ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಅಷ್ಟೊಂದು ಜನ ಇದ್ದರು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಖಂಡಿತ ನಾನು ಶೇರ್ ಮಾಡ್ತೀನಿ, ಅಥವಾ ತಮ್ಮನೇಲಿ ಫೋಟೋದೆಲ್ಲ ಅಪ್ಲೋಡ್ ಮಾಡ್ತೀನಿ ದೇವ್ರ ಫೋಟೋನ. ವೀಡಿಯೋದಲ್ಲಿ ಕ್ಲಿಯರಾಗಿ ತೋರಿಸೋದಕ್ಕೆ ಹಾಕಲ್ಲ, ಯಾಕಂದರೆ ಅಲ್ಲೇ ನೂಕಾಡ್ತಾಯಿದ್ರು. ನಾನು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಫೋನ್ನೇ ಬೀಳಿಸ್ಬಿಡ್ತಾರೆ ಆಮೇಲೆ. ಸೊ ಅದಕ್ಕೋಸ್ಕರ ಸೊ ಈಗ ಎಲ್ಲ ಊಟ ಎಲ್ಲ ಮಾಡಿದರು. ಸೊ ಮನೇಲಿ ನಾನು ನನ್ನ ಹಸ್ಬೆಂಡ್ ಮನೆಗೆ ಬಂದ್ವಿ ಅಲ್ವಾ ಟೆಂಪಲಿಂದ. ಸೊ ಬಂದಾದಮೇಲೆ ಊಟ ಮಾಡ್ತಾಯಿದ್ವಿ ಇಬ್ಬರು ಕೂಡ ಜೊತೆಲೇ ಕೂತ್ಕೊಂಡು. ಮನೇಲಿ ಎಲ್ರದ್ದು ಕೂಡ ಊಟ ಆಗಿತ್ತು, ನಾವಿಬ್ಬರೇ ಮಾಡಿರಲಿಲ್ಲ ಅಷ್ಟೇ. ಸೊ ಹಾಗೆಯೇ ಈ ರೀತಿ ಇತ್ತು ನಮ್ಮೂರ ಹಬ್ಬ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಕಂಟಿನ್ಯೂ ಮಂಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟಾಗಿದೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಿಸ್ ಮಾಡ್ದಂತೆಯೇ ವೀಡಿಯೋನ ಫಸ್ಟ್ ಟು ಎಂಡ್ ತನಕ ನೋಡಿ ಅಂತ ಕೇಳ್ಕೊತೀನಿ. ಸೊ ಪ್ಲೀಸ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಕೂಡ ಮಾಡಿ ತಿಳಿಸಿ, ನನಗೂ ಖುಷಿ ಆಗುತ್ತೆ ನೀವು ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇಷ್ಟಪಡ್ತಾ ಇದ್ದೀರಾ ಅಂತೆಲ್ಲ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.